ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಬನ್ನಿ ನಾವು ಇನ್ನು ಮುಂದಿನ ಪಾರ್ಟ್ಗಳನ್ನು ಕಲ್ತ್ಕೊಳ್ಳೋಣ. ಅಂದರೆ ಭಾಗ 1ರಲ್ಲಿ ನೀವು 10 ಪ್ರಶ್ನೆಗಳನ್ನು ಬಿಡಿಸಿದ್ರಿ ತ್ರಿಕೋನಮಿತಿಗೆ ಸಂಬಂಧಪಟ್ಟಿದ್ದನ್ನು, ಟ್ರಿಗ್ನೋಮೆಟ್ರಿಗೆ ರಿಲೇಟೆಡ್ ಆಗಿರುವಂತೆ. ಯು ಆರ್ ಸಾಲ್ವ್ 10 ಕ್ವಶನ್ ಇನ್ ಪಾರ್ಟ್ 1. ಸೊ ಮೂವ್ ಆನ್ ಟು ಎ ಪಾರ್ಟ್ 2. ಹಿಯರ್ ವಿ ಆಲ್ಸೋ ಸಾಲ್ವ್ ದ 10 ಕ್ವಶನ್ಸ್ ಫ್ರಮ್ ದ ಟ್ರಿಗ್ನೋಮೆಟ್ರಿ. 10 ಪ್ರಶ್ನೆಗಳನ್ನು ಬಿಡಿಸೋಣ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಎ ಬೈ ಬಿ ಆದರೆ ಟ್ಯಾನ್ ಥೀಟಾಕ್ಕೆ ಸಮನಾದದ್ದು ಯಾವುದು? ಟ್ಯಾನ್ ಥೀಟಾಗೆ ಸಮನಾಗಿರುತ್ತೆ. ಹಾಗಾದರೆ ಇಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎ ಬೈ ಬಿ, ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ ಈಸ್, ನೋಡಿ 4 ವ್ಯಾಲ್ಯೂಗಳನ್ನು ಅವರೇ ಕೊಟ್ಟಿದ್ದಾರೆ. ಅಂದರೆ ನಮಗೆ ಏನು ಗೊತ್ತಿರಬೇಕು, ಇಲ್ಲಿ ಒಂದು ಟ್ರಯಾಂಗಲ್ ಹಾಕ್ಕೊಳ್ಳೋಣ. ದಟ್ಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಭುಜವನ್ನು ಹಾಕ್ಕೊಳ್ತೀವಿ. ಹಾಗಾದರೆ ಸೈನ್ ಥೀಟಾ ಕೊಟ್ಟಿದ್ದಾರೆ ಅಲ್ವಾ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಎ ಬೈ ಬಿ. ನಮಗೆ ಗೊತ್ತಿರೋ ಹಾಗೆ ಕನ್ನಡ ಮೀಡಿಯಂನ ಮಕ್ಕಳಿಗೆ ಅಭಿಮುಖ ಬೈ ವಿಕರ್ಣ ಅಂತ ಕರಿತೀವಿ. ಓಕೆನಾ? ಅಂದರೆ ಎ ಅಭಿಮುಖವನ್ನು ಹೇಳುತ್ತೆ, ಬಿ ವಿಕರ್ಣವನ್ನು ಹೇಳುತ್ತೆ. ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ವಿಯರ್ ಇಟ್ಸ್ ಆಪೋಸಿಟ್ ಸೈಡ್ ಬೈ hypotenuse. Okay, here A represent opposite side, B represent a hypotenuse. Suppose here is a B, C. We consider the angle C as a theta. Okay, in the opposite to theta is, this is the AB is the opposite side. Here BC is a adjacent. Okay, here is a hypotenuse. ಇಲ್ಲಿ ಹೈಪೋಟೆನಸ್ನ ನಾವು ವಿಕರ್ಣ ಅಂತ ಕರಿತೇವೆ. ಓಕೆನಾ? ಅದೇ ರೀತಿ ಆಪೋಸಿಟನ್ನು ನಾವೇನಂತ ಕರಿತೇವೆ? ಅಭಿಮುಖ ಅಂತ ಕರಿತೇವೆ. ಅಡ್ಜಸೆಂಟನ್ನು ನಾವು ಪಾರ್ಶ್ವ ಅಂತ ಏನು ಮಾಡ್ತೇವೆ? ಕರಿತೇವೆ ಅಲ್ವಾ? ಹಾಗಾದರೆ ಸೈನ್ ಥೀಟಾದಿಂದ ನಮಗೇನು ಗೊತ್ತಾಯಿತು? ಆಪೋಸಿಟ್ ಈಸ್ ಎ. ಓಕೆ, ಆಪೋಸಿಟ್ ಈಸ್ ಎ ಆ್ಯಂಡ್ ಹೈಪೋಟೆನಸ್ ಈಸ್ ಬಿ. ಹೈಪೋಟೆನಸ್ ಈಸ್ ಅಥವಾ ವಿಕರ್ಣ ಏನಾಗಿದೆ? ಬಿ. ಪೈಥಾಗರಸ್ನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳಿ ಬರಿತೀವಿ. ಒಂದು ಅಂಕದಲ್ಲಿ ನೀವು ಮಾಡಬೇಕಾದ್ರೆ ಇಷ್ಟೆಲ್ಲ ಡೀಟೇಲನ್ನು ಬರ್ಕೊಳ್ಳಿಕ್ಕಾಗಲ್ಲ. ನೀವು ಆ ಚಿತ್ರವನ್ನು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಪೈಥಾಗರಸ್ ಪ್ರಮೇಯನ ಅಪ್ಲೈ ಮಾಡ್ಕೊಂಡಿದ್ದ ಹಾಗೆಯೇ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಬಟ್ ಯಾವ ರೀತಿ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಎ ಸಿ ಸ್ಕ್ವೇರ್ ಮೀನ್ಸ್ ವಾಟ್? ಬಿ ಸ್ಕ್ವೇರ್ is equal to AB square means what? That's a square plus BC square. Here BC keep as it is. So shift this onto this one, that is B square minus A square. Therefore BC is equal to square root of B square minus A square. From this ನಾವು ಏನಂತ ಬರೀಬೋದಪ್ಪ ಅಂತ ಅಂದರೆ ಅಭಿಮುಖ ಅಥವಾ ಆಪೋಸಿಟ್ is equal to A. Okay, vikarna that is a hypotenuse is equal to B, whereas ಪಾರ್ಶ್ವ ಅಥವಾ ಅಡ್ಜಸೆಂಟ್ ಅಂತ ಏನು ಕರಿತೀವಿ ಅದು ಏನಾಗಿದೆ? ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇವೆರಡನ್ನ ಕೊಟ್ಟಾಗ ಇದನ್ನು ನೋಡ್ದಲೇ ನಿಮಗೆ ಬರೀಲಿಕ್ಕೆ ಬರಬೇಕು. ಅಂದರೆ ಇವೆರಡು ಕೊಟ್ಟಿದ್ದಾರೆ, ವಿಕರ್ಣ ಕೊಟ್ಟಿದ್ದಾರೆ ಅಂದರೆ ಮೈನಸ್ ಸೈನ್ ಇರೋ ಹಾಗೆ ಬರುತ್ತೆ. ಅದೇ ವಿಕರ್ಣ ಮತ್ತು ಅಡ್ಜಸೆಂಟ್ ಕೊಟ್ಟಿದ್ದಾರೆ ಅಂತ ಅಂದಾಗ ಏನಾಗುತ್ತೆ? ಪ್ಲಸ್ ಸೈನ್ ಇರೋ ಹಾಗೆ ಬರುತ್ತೆ ಮಕ್ಕಳು. ಹಾಗಾದ್ರೆ ಏನು ಕೇಳಿದ್ದಾರೆ ನಮಗೆ? ದ ವ್ಯಾಲ್ಯೂ ಆಫ್ ಎ ಟ್ಯಾನ್ ಡೀಟಾ ಕೇಳಿದ್ದಾರೆ. ಸೊ ಟ್ಯಾನ್ ಡೀಟಾ ಅಂದರೆ ನಿಮಗೆ ಗೊತ್ತಿದೆ, ದಟ್ ಈಸ್ ಅಭಿಮುಖ ಬೈ ಪಾರ್ಶ್ವ ಅಥವಾ ಆಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ದೇರ್ಫೋರ್ ಟ್ಯಾನ್ ಡೀಟಾ ಬಿಕಮ್ಸ್ ಎ ಬೈ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಎಲ್ಲಿದೆ ಇದು ಆಪ್ಷನ್ನು? ನೋಡಿ, ಎಲ್ಲ ಸೇಮ್ ಇರೋ ಹಾಗೆಯೇ ಕೊಟ್ಟಿದ್ದಾರೆ, ಏನು ಚೇಂಜಸ್ಸೇ ಕಾಣಿಸ್ತಾ ಇಲ್ಲ ನಮಗೆ. ಸೊ ದಿಸ್ ಈಸ್ ದ ಆಪ್ಷನ್, ದಟ್ಸ್ ಡಿ. ಎ ಬೈ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಸ್ ದ ಆನ್ಸರ್. ಸೊ ಈ ಥರ ಇದ್ದಾಗ ಹಿಂಗೆ ಬರೆದಿದ್ದಲ್ಲೇ ನಿಮಗೆ ಇದನ್ನು ಬರೆಯೋಕ್ಕೆ ಬಂತು ಅಂದರೆ ಟೈಮ್ ಬೇಗ ಏನಾಗುತ್ತೆ ನಿಮಗೆ ಸೆಟ್ ಆಗುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ಎ ಸೆಕೆಂಡ್ ಒನ್, 12th ಒನ್. ಸೈನ್ ಡೀಟಾ ಇಸ್ ಈಕ್ವಲ್ ಟು ಕಾಸ್ ಡೀಟಾ. ಓಕೆ, ಆದರೆ 2 ಟ್ಯಾನ್ ಡೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಡೀಟಾನ ಬೆಲೆ. ಇಫ್ ಸೈನ್ ಡೀಟಾ ಇಸ್ ಈಕ್ವಲ್ ಟು ಕಾಸ್ ಡೀಟಾ, ದೆನ್ ವ್ಯಾಲ್ಯೂ ಆಫ್ 2 ಟ್ಯಾನ್ ಡೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಡೀಟಾ ಈಸ್ 1, 1/2, 5/2 ಆರ್ 2/5. ಇಲ್ಲಿ ಸೈನ್ ಡೀಟಾಗೆ ಕಾಸ್ ಡೀಟಾ ಈಕ್ವಲ್ ಆಗಿಬಿಟ್ಟಿದೆಯಂತೆ. ಸೊ ಇದನ್ನು ನೋಡೋಣ ಬನ್ನಿ. 2 ಟ್ಯಾನ್ ಡೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಡೀಟಾ
ಓಕೆನಾ. ಸ್ವಲ್ಪ ಯೋಚನೆ ಮಾಡೋಣ ಅವ್ರು ಕೊಟ್ಟಿರುವಂಥ ಕಂಡೀಷನ್ ಏನಾಗಿದೆ ಅಲ್ಲಿ ಅಂತೇಳಿ. ದ ಗಿವನ್ ಸೈನ್ ಡೀಟಾ ಇಸ್ ಈಕ್ವಲ್ ಟು ಕಾಸ್ ಡೀಟಾ. ಯಾವಾಗ ಸೈನ್ ಡೀಟಾ ಕಾಸ್ ಡೀಟಾ ಈ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ? ನಮಗೆ ಗೊತ್ತಿದೆ, ನಾವು ಟೇಬಲಲ್ಲಿ ನಾವು ಪರ್ಫೆಕ್ಟ್ ಇದ್ದೀವಿ ಅಂತಂದರೆ ಕಣ್ಣು ಮುಚ್ಕೊಂಡು ಹೇಳ್ಬೋದು. ನೋಡಿ, ಯಾವಾಗ ವ್ಯಾಲ್ಯೂಸ್ಗಳು ಈಕ್ವಲ್ ಆಗಿದೆ, ದ 45 ಡಿಗ್ರಿ ಸೈನ್ ಡೀಟಾ ಆ್ಯಂಡ್ ಕಾಸ್ ಡೀಟಾ ಆರ್ ಈಕ್ವಲ್. ಆದರೆ ಸೈನ್ ಡೀಟಾ ಕಾಸ್ ಡೀಟಾಗೆ ಯಾವಾಗ ಈಕ್ವಲ್ ಆಗಿರುತ್ತೆ ಅಂದರೆ ಸೈನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಕಾಸ್ 45 ಡಿಗ್ರಿ. ಹಾಗಾದರೆ ಇಲ್ಲಿ ನಾವು ಆ್ಯಂಗಲ್ನ ಏನಂತ ಫೈಂಡ್ ಔಟ್ ಮಾಡ್ಕೊಳ್ಬೋದು. ಇಲ್ಲಿ 45 ಡಿಗ್ರಿ ಅನ್ನೋದನ್ನು ನಾವು ನೋಡ್ಕೊಳ್ಬೋದು. ಓಕೆನಾ. ಹಾಗಾದ್ರೆ ಇಲ್ಲಿ ಬರ್ತೀನಿ ಅಂತ ಆದರೆ ಡೀಟಾ ವ್ಯಾಲ್ಯೂ ನಮಗೆ ಗೊತ್ತಾಯಿತು. ಯಾವಾಗ ಸೈನ್ ಡೀಟಾ ಕಾಸ್ ಡೀಟಾ ಈಕ್ವಲ್ ಆಗಿರುತ್ತೆ, ದ ಆ್ಯಂಗಲ್ ವಿಲ್ ಆಲ್ಸೋ ಬಿ ಈಕ್ವಲ್. ದಟ್ ಈಸ್ ಡೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಇದೇ 45ನ ತಂದು ಇಲ್ಲಿ ಹಾಕಿದ್ವಿ ಅಂದರೆ 2 tan 45 ಪ್ಲಸ್ ಕಾಸ್ 45 ಹೋಲ್ ಸ್ಕ್ವೇರ್. ಇಲ್ಲೇ ಸ್ವಲ್ಪ ನಾನು ಹೋಲ್ ಸ್ಕ್ವೇರ್ ಅಂತ ಬರಿತಾ ಇದ್ದೀನಿ ಅಷ್ಟೇ. 2 tan 45 ಮೀನ್ಸ್ 1 plus cos 45 means already we know the value, that's 1 by square root of 2 whole square. ಓಕೆ, ಇಲ್ಲಿ ಬೇಕಾದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡ್ಬೋದು, ಯಾಕೆಂದರೆ ಇಲ್ಲಿ 1 ಸ್ಕ್ವೇರ್ ಅಂದರೆ ಮತ್ತೆ 1 ಆಗುತ್ತೆ. ಅದಕ್ಕೋಸ್ಕರ 2 1s 2 ಪ್ಲಸ್ 1 by 2. ಕೆಳಗೆ ಏನಿಲ್ಲ ಅಂದರೆ ಎಷ್ಟಿರುತ್ತೆ? 1 ಇರುತ್ತೆ ಡಿನಾಮಿನೇಟರ್. ಸೊ ಉದ್ದಾಗೆರೆ ಹಾಕ್ತೀವಿ ಮಕ್ಕಳೇ. 2 1s 2, 2 2s 4 plus 1 1s 1, that is 5 by 2. Therefore, option is C. Option is C, 5 by 2. ಇಲ್ಲಿ ನೀವು ಆ್ಯಂಗಲ್ ಯಾವುದು ಅಂತ ಸ್ವಲ್ಪ ಫೈಂಡ್ ಔಟ್ ಮಾಡಲಿ ಅಂತ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಫ್ರಮ್ ದಟ್ ಒನ್ ವಿ ಕ್ಯಾನ್ ಕನ್ಸಿಡರ್ ಡೀಟಾ ಆಸ್ ಎ 45. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎ ಡೀಟಾ ಹಿಯರ್. That becomes the tan 45 means 1, cos 45 means 1 by square root of 2. Therefore, we have to solve the 2 plus 1 by 2, that is 5 by 2. ಮುಂದಿನ ಕ್ವಶನಿಗೆ ಹೋಗೋಣ ಬನ್ನಿ. ಕೋಸಿಕೆಂಟ್ ಡೀಟಾ ಇಸ್ ಈಕ್ವಲ್ ಟು 2 ಮತ್ತು ಕಾಟ್ ಡೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3p ಆದಾಗ ಡೀಟಾವು ಒಂದು ಲಘುಕೋನವಾಗಿದ್ದು ಪಿನ ಬೆಲೆಯು ಇಫ್ ಕೋಸಿಕೆಂಟ್ ಡೀಟಾ ಇಸ್ ಈಕ್ವಲ್ ಟು 2 and cot theta is equal to square root of 3 by p, square root of 3p, and also theta is an acute angle, so value of p is 2 1 0 or a square root of 3. ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೇಮ್ ಅದೇ ರೀತಿಯಲ್ಲಿ ಕಾಸಿಕೆಂಟ್ ಡೀಟಾ ಇಸ್ ಈಕ್ವಲ್ ಟು 2 ಬೇಕು ಅಂದರೆ ನೀವು ಇದನ್ನು ಸೈನ್ಗೆ ಕನ್ವರ್ಟ್ ಮಾಡ್ಬೋದು. ವ್ಯಾಲ್ಯೂ ನಮಗೆ ಕೋಸಿಕೆಂಟ್ ಡೀಟಾ ನೆನಪಾಗ್ತಾ ಇಲ್ಲ ಅಂತಂದರೆ ಕೋಸಿಕೆಂಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1 by sin theta is equal to 2 or sin theta is equal to 1 by 2. sin theta ಅನ್ನೋದು 1 by 2 ಯಾವಾಗ ಆಗಿರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಿಕೊಂಡ್ರೆ ಆಯಿತು. ದಟ್ ಈಸ್ sin 30 is equal to 1 by 2. therefore value of theta becomes 30. ಸೊ 30 ಡಿಗ್ರಿ ಆಯಿತು. ಅಥವಾ ನೀವು ಡೈರೆಕ್ಟಾಗಿ ನಿಮಗೆ ಈ ಥರ ಟೇಬಲ್ನ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತಾದರೆ ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಕೋಸಿಕೆಂಟ್ ಡೀಟಾ ಯಾವಾಗ 2 ಆಗಿರುತ್ತೆ, ಇನ್ ದ ವ್ಯಾಲ್ಯೂ ಆಫ್ 30 ಡಿಗ್ರಿ. 30 ಡಿಗ್ರಿನಲ್ಲಿ 2 ಆಗಿರುತ್ತೆ, ಅದನ್ನು ಬರೆದ್ರಾಯ್ತು. ಓಕೆನಾ. ನೆಕ್ಸ್ಟ್ ಬರ್ತೀನಿ ಅಂದರೆ ಏನು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ನಿಮಗೆ? ಕಾಟ್ ಡೀಟಾ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಕಾಟ್ ಡೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3p ಅಂತ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಪಿ. ಇಲ್ಲಿ ಡೀಟಾ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿಬಿಟ್ವಿ ಅಲ್ವಾ. ಡೀಟಾ ವ್ಯಾಲ್ಯೂ ಈಸ್ 30. therefore cot 30 is equal to square root of 3p. cot 30 ಅಂದರೆ ಎಷ್ಟು? ಹಾಗಾದರೆ cot 30 is square root of 3. cot 30 nothing but a tan 30. tan 30 is square root of 3 is equal to square root of 3p. Here we can get square root of 3, square root of 3 will get cancelled. Therefore p is equal to 1. therefore option is B. So 1. ಇಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಮಕ್ಕಳೇ, ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಬೈ ಸ್ಕ್ವೇರ್ ರೂಟ್ ಆಫ್ 3. ಇದು ಕೆಳಗಡೆ ಹೋಗುತ್ತೆ. 1 ಅಂತ ಏನು ಮಾಡ್ಬೋದು? ಕ್ಯಾನ್ಸಲ್ ಮಾಡ್ಬೋದು. ಓಕೆನಾ. ಇಲ್ಲಿ ಕಾಟ್ 30 ಮೀನ್ಸ್ ಟ್ಯಾನ್ 30 ಮೀನ್ಸ್ 1 ಬೈ ಸ್ಕ್ವೇರ್ ರೂಟ್ ಆಫ್ 3 ಆಗುತ್ತೆ. 1 ಬೈ ಸ್ಕ್ವೇರ್ ರೂಟ್ ಆಫ್ 3ಯನ್ನು ನಾವು ಇಲ್ಲಿ ರೆಸಿಪ್ರೋಕಲ್ ಮಾಡ್ಕೊಳ್ಳೋದ್ರಿಂದ, ಓಕೆನಾ, ಕಾಟ್ 30ಯನ್ನು
ಬೇಕಾದರೆ ನೀವು ನೆನಪಿಟ್ಕೊಳ್ಬೇಕು ಅಂದರೆ ಕಾಟ್ 30ಯನ್ನು ಟ್ಯಾನ್ 30ನ ರೆಸಿಪ್ರೋಕಲ್ ಆಗಿ ಬರೀಬೇಕಾಗತ್ತೆ. 1/tan30 ಅಂತ ಬರೀಬೇಕಾಗತ್ತೆ. ದಟ್ ಈಸ್ tan 30 ಮೀನ್ಸ್ 1/√3. ಇದರ ರೆಸಿಪ್ರೋಕಲ್ ಅಂತ ಅಂದರೆ √3. ನೀವು ವ್ಯಾಲ್ಯೂಸ್ಗಳನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮಾಡಬಹುದು. ನೆಕ್ಸ್ಟ್ ಮೂವ್ ಆನ್ ಟು ಎ tan 7/8 ಆದಾಗ 1 + sin θ ಇಂಟು 1 - sin θ ಡಿವೈಡೆಡ್ ಬೈ 1 + cos θ ಇಂಟು 1 - cos θನ ಬೆಲೆ. ಸೊ 4 ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ನೋಡೋಣ ಪ್ರಾಬ್ಲಮ್ನ. 1 + sin θ ಇಂಟು 1 - sin θ divided by 1 + cos θ into 1 - cos θ. Here a plus b into a minus b. Here also a plus b into a minus b. This becomes 1 square minus sin square θ divided by 1 minus cos square θ. 1 square θ minus cos square θ. ನಮಗೆ ಗೊತ್ತಿದೆ 1 minus sin square θ ಅಂತಂದ್ರೇನು cos square θ divided by 1 minus cos square θ is sin square θ. This is from an identity. That is 1 plus sin square θ plus cos square θ ಅಂದರೆ 1. ನಾವಿಲ್ಲಿ cos square θನ ಇಟ್ಕೊಂಡ್ಬಿಟ್ಟು sin ಸ್ಕ್ವೇರ್ನ ಶಿಫ್ಟ್ ಮಾಡಿದರೆ ನಮಗೆ cos ಸ್ಕ್ವೇರ್ ಬರುತ್ತೆ. ಅದೇ sin ಸ್ಕ್ವೇರ್ನ ಅಲ್ಲೇ ಇಟ್ಕೊಂಡು cos ಸ್ಕ್ವೇರ್ನ ಶಿಫ್ಟ್ ಮಾಡಿದರೆ sin ಸ್ಕ್ವೇರ್ ಬರುತ್ತೆ. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ cos θ by sin θ whole square. ಓಕೆನಾ? ದಿಸ್ ಈಸ್ cot θ. cos by sin ಅಂದರೆ ಏನಾಗುತ್ತೆ cot θ whole square. ನಾನು ಈಗಷ್ಟೇ ನಿಮಗೆ ಹೇಳಿದೆ. ಇದನ್ನು ನಾನು ಏನಂತ ಬರಿಬೋದು ಆ್ಯಕ್ಚುಲಿ. cot θ ಕ್ಯಾನ್ ಬಿ ರಿಟರ್ನ್ ಆಸ್ 1/tan θ whole square. ಓಕೆನಾ? tan θ ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಬಟ್ tan θ ಅನ್ನೋದು ಏನಾಗಿದೆ ಡಿನಾಮಿನೇಟರ್ಲಿದೆ. ಸೊ ನಾವು ಮೇಲ್ ಕಳಿಸ್ತೀವಿ ಅಂತಂದರೆ ದಟ್ ಬಿಕಮ್ಸ್ 8/7 ನಾಟ್ ಎ 7/8. 8/7 whole square. ಇಲ್ಲಿ ಕೆಳಗಡೆ ಇರೋದ್ರಿಂದ ಇದು ನಾವು ಕೆಳಗಡೆ ಹಾಕಿದಾಗ 8 ಮತ್ತೆ ಮೇಲೆ ಬರುತ್ತೆ. ದಟ್ ಈಸ್ 8/7 whole square. ದಟ್ ಈಸ್ 64/49. 64/49. ನೋಡಿ ಇದನ್ನು 49/64 ಕೊಟ್ಟಿದ್ದಾರೆ, 64/49 ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಚೂಸ್ ದ ಆನ್ಸರ್. ದಟ್ ಈಸ್ ಸಿ ಈಸ್ ಈಕ್ವಲ್ ಟು 64/49. 5 tan θ ಈಸ್ ಈಕ್ವಲ್ ಟು 12 ಆದರೆ 3 sin θ ಬೈ 13 sin θ ಬೈ 3ರ ಬೆಲೆ. ಇಫ್ 5 tan θ is equal to 12, then the value of 13 sin θ by 3 is 2, 4, 12 ಅರೆ 1 ಏನು ಅಂತ ಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ ಏನು ಮಾಡಬೇಕು, ನಾನು 5 tan θ is equal to 12 ಇದೆಯಲ್ಲ, ಇದನ್ನು tan θ is equal to 12/5 ಅಂತ ಬರಿಬೇಕು. ಸರಿನಾ? ನಮ್ದು ಏನು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿದೆ, ನಾನು ನಿಮಗೆ ಅದೊಂದು ಥರದ ಪ್ರಾಬ್ಲಮ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. tan θ means what? ಆಪೋಸಿಟ್ ಬೈ ಅಡ್ಜಸೆಂಟ್. ಓಕೆನಾ? ಹಾಗಾದರೆ ಆಪೋಸಿಟ್ ನಾವು ಇದನ್ನು ಡೀಟಾ ಅಂತ ತಗೊಳ್ತೀನಿ ಅಂತಾರೆ. ದಿಸ್ ಇಸ್ ಆಪೋಸಿಟ್ ಈಸ್ 12, ಅಡ್ಜಸೆಂಟ್ ಈಸ್ 5. ಯು ಹ್ಯಾವ್ ಟು ಫೈಂಡ್ ದ ಹೈಪೋಟೆನ್ಯೂಸ್. ನೀವು ಇಲ್ಲಿ ವಿಕರ್ಣವನ್ನು ಕಂಡುಹಿಡಬೇಕು. ನಮ್ಮ ಪೈಥಾಗರಸ್ ಪ್ರಮೇಯದ ಪ್ರಕಾರ ದಿಸ್ ಈಸ್ ಎ ಬಿ ಸಿ ಅಂತ ತಗೊಂಡ್ರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್? ದಿಸ್ ಈಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ದಟ್ ಈಸ್ 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಮಕ್ಕಳೇ ಅಷ್ಟೇ. therefore AC is equal to square root of 12 square means 144 plus 5 square means 25. Therefore AC is equal to square root of 169 or AC is equal to 13. This is the hypotenuse. ಓಕೆನಾ? ಇಲ್ಲಿ ನಮಗೆ ಹೈಪೋಟೆನಸ್ ಸಿಕ್ತು. ಯಾವುದ್ರ ಬೆಲೆ ಫೈಂಡ್ ಔಟ್ ಮಾಡಬೇಕು ನಾನೀಗ? 13 sin θ by 3 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ 13/3ನ ಹಾಗೆ ಇಡೋಣ. ಇಂಟು sin θ ಮೀನ್ಸ್ ವಾಟ್? ಆಪೋಸಿಟ್ ಬೈ ಹೈಪೋಟೆನಸ್, ಅಥವಾ ಏನಂತ ಕರಿತೀವಿ ನಾವು? ಅಭಿಮುಖ ಬೈ ವಿಕರ್ಣ. ಅಭಿಮುಖ ಅಂದರೆ ಏನಿದೆ ಇಲ್ಲಿ? ಇಲ್ಲೇ ಇದೆ. ಎಷ್ಟಿದೆ? 12 ಬೈ ವಿಕರ್ಣ ಅಂದರೆ ನೀವು ಫೈಂಡ್ ಔಟ್ ಮಾಡಿದ್ರಿ ಎಷ್ಟು ಅಂತ ಹೇಳಿ 13. ಓಕೆನಾ? 13 ವಿಲ್ ಗೆಟ್ ಕ್ಯಾನ್ಸಲ್. 3 1s are 3 4s are 12. ದ ಆನ್ಸರ್ ವಿಲ್ ಬಿ 4. ಎಲ್ಲಿದೆ ನಮಗೆ ಆಪ್ಷನಲ್ಲಿ? ಬಿನಲ್ಲಿದೆ. ಬಿ ಏನಾಗಿದೆ ಈಗ ಆನ್ಸರ್ ಆಗಿದೆ. ಓಕೆನಾ? ಮೂವ್ ಆನ್ ಟು ಎ ನೆಕ್ಸ್ಟ್ ಒನ್. ದಟ್ ಈಸ್ 5 tan θ is equal to 4 ಆದಾಗ 5 sin θ ಮೈನಸ್
3 ಕಾಸ್ ಥೀಟಾ ಬೈ 5 ಸೈನ್ ಥೀಟಾ ಪ್ಲಸ್ 3 ಕಾಸ್ ಥೀಟಾನ ಬೆಲೆ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. 0ನ 1ನ 1/7 2/7 ಅಂತ ನೋಡಿ ಸ್ಟಾರ್ ಹಾಕಿದ್ದೀನಿ. ಸ್ವಲ್ಪ ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 4/5. ಈ ಮೆಥಡ್ನಲ್ಲಾದ್ರೂ ಮಾಡ್ಬೋದು ಮಕ್ಕಳೇ. ಅಂದರೆ ಈ ಮೆಥಡ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಸಿಗುತ್ತೆ. ಹೈಪೋಟನಸ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಈ ವ್ಯಾಲ್ಯೂಗಳನ್ನು ಏನು ಮಾಡ್ಬೋದು, ಹಾಕ್ಬೋದು. ಇನ್ನೊಂದು ಮೆಥಡ್ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಎಲ್ಲ ಇಲ್ಲಿ 5 ಸೈನ್ ಥೀಟಾ ಏನಿದೆ, ಓಕೆನಾ, ಇಷ್ಟೆಲ್ಲದನ್ನು ಸೈನ್ ಥೀಟಾದಿಂದ ಡಿವೈಡ್ ಮಾಡೋ ಅಂಥದ್ದು. 5 ಸೈನ್ ಥೀಟಾ ಬೈ ಸೈನ್ ಥೀಟಾ, ಓಕೆನಾ, ಮೈನಸ್ 3 ಕಾಸ್ ಥೀಟಾ ಬೈ ಏನು ಸೈನ್ ಥೀಟಾ ಡಿವೈಡೆಡ್ ಬೈ 5 ಸೈನ್ ಥೀಟಾ ಬೈ ಒನ್ಸ್ ಅಗೇನ್ ಸೈನ್ ಥೀಟಾ, ಎಲ್ಲದನ್ನು ಸೈನ್ ಥೀಟಾದಿಂದ ಡಿವೈಡ್ ಮಾಡೋದು, ಪ್ಲಸ್ 3 ಕಾಸ್ ಥೀಟಾ ಬೈ ಸೈನ್ ಥೀಟಾ. ಓಕೆನಾ, ಸೈನ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಕ್ಯಾನ್ಸಲ್ ಆಗುತ್ತೆ, ಏನು ವ್ಯಾಲ್ಯೂಸ್ ಚೇಂಜ್ ಆಗಲ್ಲ, ಎಲ್ಲದನ್ನು ಡಿವೈಡ್ ಮಾಡೋದ್ರಿಂದ. ಸೊ ದಿಸ್ ಬಿಕಮ್ಸ್ 5 minus 3 cos theta by sin theta is cot theta. Okay, then again 5 plus 3 cot theta. ಓಕೆನಾ, ಈಗ ನೀವು 2-3 ಪ್ರಾಬ್ಲಮ್ಗಳನ್ನು ಮಾಡಿಬಿಟ್ಟಿದ್ದೀರಿ. ಇಲ್ಲಿ ನಿಮಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋದು ಡೈರೆಕ್ಟಾಗಿ ಗೊತ್ತಾಗುತ್ತೆ ಅನ್ಕೋತೀನಿ. 5 minus 3 of cot theta is the reciprocal of tan theta, that is this will be changes 5/4, not a 4/5, this is 5/4 divided by 5 plus 3 of 5/4. ಓಕೆನಾ, ನಾನು ಇಲ್ಲಿ ಕೆಳಗಡೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ 5 ಮೈನಸ್, ಓಕೆನಾ, ಇಲ್ಲಿ ಏನು ಕ್ಯಾನ್ಸಲ್ ಆಗಲ್ಲ, 15/4 ಡಿವೈಡೆಡ್ ಬೈ 5 ಪ್ಲಸ್ 15/4. ದಿಸ್ ಈಸ್ ಈಕ್ವಲ್ ಟು, ಕೆಳಗಡೆ ಏನಿಲ್ಲ ಅಂದರೆ ಎಷ್ಟಿರುತ್ತೆ 1. ದಿಸ್ ಈಸ್ 4 1s are 4 multiply, that is 4 5s are 20 minus 15. Okay, 4 5s are 20 plus 15 1s are 50. 4 will get cancelled. Okay, here the answer becomes 20 minus 15 is 5 by 35. 5 1s are 5 7s are. The answer becomes 1/7. The option C is the option. Here C is the option. ಇನ್ನೊಂದು ಮೆಥಡ್ ಯಾವುದು ಅಂತ ನಾನು ನಿಮಗೆ ಹೇಳಿದೆ, ನೀವು ಟ್ರೈ ಮಾಡಿ ನೋಡಿ. ಯಾವುದಪ್ಪ ಅಂತಂದರೆ ಇಲ್ಲಿ ಟ್ಯಾನ್ ಥೀಟಾ ಇದೆ, ಅದರಿಂದ ನಾವು ಏನು ಮಾಡುವಂಥದ್ದು, ಹೈಪೋಟೆನಸ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೆಲ್ಲ ವ್ಯಾಲ್ಯೂಸ್ಗಳನ್ನು ಅಂದರೆ ಸೈನ್ ಥೀಟಾ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ಕಾಸ್ ಥೀಟಾನ ಬೆಲೆನ ಕಂಡಿಟ್ಕೊಂಡ್ಬಿಟ್ಟು ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋ ಅಂಥದ್ದು. ಆ ಮೆಥಡ್ನಲ್ಲೂ ನಿಮಗೆ ಏನಾಗುತ್ತೆ, ಆನ್ಸರು ಬೇಗ ಸಿಗುತ್ತೆ. ಇದು ಒಂದು ಮೆಥಡ್ ನಿಮಗೆ ಗೊತ್ತಿರಲಿ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದು. ಈ ಕ್ವಶನ್ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಇರುವಂತಹದ್ದೇ ಮಕ್ಕಳೇ. ಇದರಲ್ಲಿ ಜಸ್ಟ್ ನೀವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರಾಯಿತು. ಸೊ 2 tan 30 means 1/√3 divided by 1 plus tan square 30. Tan square 30 means 1/√3 whole square. Okay, square root will get cancelled. Therefore 2/√3 divided by is nothing is there, divided by 3 1s are 3. ಓಕೆ, ಭಿನ್ನ ರಾಶಿಗಳ ಸಂಕಲನ ಮಾಡಬೇಕು, ಫ್ರ್ಯಾಕ್ಷನ್ ಅಡಿಷನ್ ನೀವು ಚೆನ್ನಾಗಿ ಕಲ್ತ್ಕೊಂಡಿರಬೇಕು. 3 1s are 3, 3 1s are 3 plus 1 1s are 1, that is 2/√3 divided by 4/3. ಓಕೆನಾ, ಹಾಗಾದ್ರೆ ಇದನ್ನು ನಾವು ಬರಿತೀವಿ ಅಂತಾದರೆ 2/√3 into this will be change its position, that is 3/4. 4/3 ಇರೋದು 3/4 ಆಗುತ್ತೆ. 2 1s are 2 2s are. ಸೊ ಇಲ್ಲಿ ನಮಗೆ ಏನು ಮಾಡಿದ್ದಾರೆ, ಇದ್ರ ಬೆಲೆಯನ್ನು ಕೇಳಿರ್ಬೇಕಾದ್ರೆ ಜೊತೆಗೆ ಒಂದು ಟ್ವಿಸ್ಟ್ ಮಾಡಿದ್ದಾರೆ. ಏನು ತೆಗೆಯೋಣ, sin 60 cos 60 tan 60 sin 30. ನಮಗೆ ಈ ಥರದ್ದು ಎಲ್ಲೂ ಸಿಗೋದಿಲ್ಲ. ಅಂದರೆ 3 1s are 3 ಆ್ಯಂಡ್ 2√3 ಎಲ್ಲೂ ಸಿಗೋದಿಲ್ಲ. ಓಕೆನಾ, ಈ ಥರ ನಮ್ಮ ಟೇಬಲ್ನಲ್ಲಿ ಎಲ್ಲೂ ಇಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕೀಗ, here we can write 3 as a √3 into √3 divided by 2 √3. ಯಾಕಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು,
3 3s are 9. ಓಕೆನಾ, ಸ್ಕ್ವೇರ್ ರೂಟ್ ಆಫ್ 9 ಮೀನ್ಸ್ ಒನ್ಸ್ ಅಗೇನ್ 3. ಈ ಥರದ್ದು ಬರ್ಕೊಳ್ಳೋ ಅಂಥ ಸಿಚುಯೇಷನ್ಗಳು ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ನ ತಗೊಳ್ಳೋದು. ಸ್ಕ್ವೇರ್ ರೂಟ್ ಆಫ್ 3 ವಿಲ್ ಗೆಟ್ ಕ್ಯಾನ್ಸಲ್. ದೇರ್ಫೋರ್ ರಿಮೈನಿಂಗ್ ಆನ್ಸರ್ ಈಸ್ ಸ್ಕ್ವೇರ್ ರೂಟ್ ಆಫ್ 3/2. ಎಲ್ಲಿದೆ ನಮ್ಮ ಸ್ಕ್ವೇರ್ ರೂಟ್ ಆಫ್ 3/2 ಅನ್ನೋ ಅಂಥದ್ದು ಟೇಬಲ್ನಲ್ಲಿ? ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ. ಅಂದರೆ ಸೈನ್ 60 ಅಂತ ಅಂದರೂ ಸ್ಕ್ವೇರ್ ರೂಟ್ ಆಫ್ 3/2ನೇ, ಕಾಸ್ 30 ಅಂತ ಅಂದ್ರೂ ಸ್ಕ್ವೇರ್ ರೂಟ್ ಆಫ್ 3/2ನೇ. ಬಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅವರಿಲ್ಲಿ? ಕಾಸ್ 30 ಕೊಟ್ಟೇ ಇಲ್ಲ. ಸೊ ವಿ ಹ್ಯಾವ್ ಟು ಚೂಸ್ ದ ಆನ್ಸರ್ ದಟ್ ಈಸ್ ಅ ಸೈನ್ 60 ಡಿಗ್ರಿ. ಹಿಯರ್ square root of 3/2 is the answer. Sin 60 is also a square root of 3/2. Cos 30 is also a square root of 3/2. The option they not given a cos 30, so we have to choose the answer sin 30. That is the A is the option here. Next move on to a next problem. ಈ ಥರದ ಪ್ರಾಬ್ಲಮ್ಗಳನ್ನು ಭಾಳ ಮಾಡಿದರೆ ಅದು ಸ್ವಲ್ಪ ಚೇಂಜ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಯಾವಾಗಲೂ ಏನು ಮಾಡ್ತಿರೋ ಸೈನ್ ಡೇಟಾ ಅಂತ ಕೊಟ್ಬಿಟ್ಟು ಇದನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲೂ ಇದೇ ಥರ ಕೊಟ್ಟಿದ್ದಾರೆ. ಹೌದಾ, ನಾವು ಚೇಂಜ್ ಮಾಡೋಣ ಅಷ್ಟೇ. ಸೈನ್ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ 90 ಮೈನಸ್ ಹಾಕಿದ ಮೇಲೆ ಇಲ್ಲಿ ದ್ಯಾರ ಬೈನೋಮಿಯಲ್. ಆಗ ನಾವು ಇಲ್ಲಿ ಏನು ಮಾಡಬೇಕು? ಎಕ್ಸ್ ಮೈನಸ್ 20 ತಗೋಬೇಕು. ಇಲ್ಲೊಂದು ಬ್ರ್ಯಾಕೆಟ್ನ ನಾವು ಹಾಕ್ಕೊಳ್ಬೇಕು. ಇದೇ ಇಂಪಾರ್ಟೆಂಟ್. ಇಸ್ ಈಕ್ವಲ್ ಟು ಕಾಸ್ 3x minus 10. ಓಕೆನಾ, ಹಿಯರ್ ಇಸ್ ದ ಚೇಂಜ್. ನಾವು 90 ಮೈನಸ್ ಡೀಟಾ ಅಂತ ಬರಬೇಕಾದ್ರೆ 90 ಮೈನಸ್ ಎಕ್ಸ್ ಮೈನಸ್ 20 ಅಂತ ಬರೀಬಾರ್ದು. ಹ್ಯಾವ್ ಟು ಪುಟ್ ಎ ಬ್ರ್ಯಾಕೆಟ್ ಹಿಯರ್. ದಟ್ ಈಸ್ ದ ಇಂಪಾರ್ಟೆಂಟ್ ಹಿಯರ್. ಓಕೆ, ಕಾಸ್ ವಿಲ್ ಗೆಟ್ ಕ್ಯಾನ್ಸಲ್. 90 ಮೈನಸಿಂದ ಎಲ್ಲದನ್ನು ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಮೈನಸ್ ಟು ಮೈನಸ್ ಪ್ಲಸ್ 20 ಈಸ್ ಈಕ್ವಲ್ ಟು 3x ಮೈನಸ್ 10. ಓಕೆನಾ, ಇಲ್ಲಿ ಬೇಕಾದ್ರೆ ಸಿಂಪ್ಲಿಫೈ ಮಾಡಿಕೊಂಡಾರು ಆ ಕಡೆ ಕಳಿಸ್ಬೋದು. ಹಾಗಾದರೆ ಇಲ್ಲಿ 90ಗೆ 20 ಸೇರಿಸಿದ್ರೆ ಎಷ್ಟಾಗುತ್ತೆ? 110 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 3x ಮೈನಸ್ 10. 10ಅನ್ನು ಈ ಕಡೆ, ಎಕ್ಸನ್ನು ಈ ಕಡೆ ತೊಗೊಬರೋಣ. 110 ಪ್ಲಸ್ 10 ಇಸ್ ಈಕ್ವಲ್ ಟು 3x ಪ್ಲಸ್ ಎಕ್ಸ್. ದಟ್ ಈಸ್ 4x ಇಸ್ ಈಕ್ವಲ್ ಟು 120. ಎಕ್ಸ್ ಇಸ್ ಈಕ್ವಲ್ ಟು 120/4. 4 1s are 4 3s are 0s are. Therefore x is equal to what? 30 degree. ಹಾಗಾದರೆ ಎಕ್ಸ್ನ ಬೆಲೆ ಅಂತ ಕೇಳಿದ್ದಾರೆ. ಓಕೆನಾ, ಹಾಗಾದರೆ ಎಕ್ಸ್ನ ಬೆಲೆ ಏನಾಗಿದೆ? ಬಿ. ಆಪ್ಷನ್ ಬಿ ಇಸ್ ದ ಆನ್ಸರ್. ಸೊ ನೀವು ಬಿಗೆ ಮೋಸ್ಟ್ಲಿ ಇಲ್ಲಿ ಎ ಬಿ ಸಿ ಅಂತೇಳಿ ಡಿ ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಬಿನಲ್ಲಿ ಏನು ಮಾಡಬೇಕಾಗತ್ತೆ? ನೀವು ರೌಂಡ್ ಅಪ್ ಮಾಡಬೇಕಾಗತ್ತೆ OMR ಶೀಟನ್ನು ಕೊಟ್ಟಾಗ. ನೆಕ್ಸ್ಟ್ ಮೂವ್ ಆನ್ ಟು ಎ ನೆಕ್ಸ್ಟ್ ಪ್ರಾಬ್ಲಮ್. tan x is equal to sin 45 cos 45 plus sin 30. ಡೈರೆಕ್ಟ್ ಇದೆ ನೋಡಿ. ಆದಾಗ ಎಕ್ಸ್ನ ಬೆಲೆ ಅಂತ ಕೇಳಿದ್ದಾರೆ. ಇಲ್ಲೊಂದು ಸ್ವಲ್ಪ ಹುಷಾರಾಗಿರಬೇಕು. ದೇ ಆಸ್ಕ್ ಎ ವ್ಯಾಲ್ಯೂ ಆಫ್ ಎ ಎಕ್ಸ್, ನಾಟ್ ಎ ಟ್ಯಾನ್ ಎಕ್ಸ್. ಒಂಚೂರು ಟ್ವಿಸ್ಟ್, ಅದರಲ್ಲೇ ಸ್ವಲ್ಪ ಏನು ಮಾಡಿದ್ದಾರೆ ಅವರು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಇಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 45 ಕಾಸ್ 45 ಪ್ಲಸ್ ಸೈನ್ 30, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್, ನೋಡೋಣ ಏನಾಗುತ್ತೆ ಅಂತೇಳಿ. tan x is equal to, okay, sin 45 means 1 by square root of 2 into cos 45 means 1 again square root of 2 plus these are 2. Sin 30 means 1 by 2. Okay, here 1 by square root of 2 into square root of 2 is square root of 4. Square root of 4 is once again 2 plus 1 by 2. ಹಾಫ್ ಪ್ಲಸ್ ಹಾಫ್ ಈಸ್ 1. ಆ ರೀತಿನಾರು ಬರಿಬೋದು, ಅಥವಾ ಏನು ಮಾಡ್ಬೋದು? ಎರಡು ರೀತಿಯಲ್ಲಿ ಮಾಡ್ಬೋದು. ಕೆಳಗಡೆ ಒಂದೇ ಇರೋದ್ರಿಂದ 2 ಬರೆದ್ಬಿಟ್ಟು ಮೇಲ್ಗಡೆ 2 ಆ್ಯಡ್ ಮಾಡಿದರೆ 2 ಆಗುತ್ತೆ. 2 1s ಬರಿಬೋದು. ದೇರ್ಫೋರ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ ನೀವು ಇಲ್ಲೆಲ್ಲ ಹುಡ್ಕೋಕ್ಕಾಗಲ್ಲ, ಬಿಕಾಸ್ ದೇ ಆಸ್ಕ್ ಫಾರ್ ಎ ಆ್ಯಂಗಲ್. ಸೊ ಟ್ಯಾನ್ ಎಕ್ಸ್ ಅನ್ನೋದು ಯಾವಾಗ 1 ಆಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಟ್ಯಾನ್ ಎಕ್ಸ್ ಅನ್ನೋದು ಯಾವಾಗ 1 ಆಗಿರುತ್ತೆ? ಇನ್ ದ ಆ್ಯಂಗಲ್ 45 ಡಿಗ್ರಿ. Therefore tan 45 degree is equal to 1. ಸೊ ನಾನಿಲ್ಲಿ ಆ್ಯಂಗಲ್ನ ತಗೊಳ್ತೀನಿ ಅಂತಂದರೆ ಎಕ್ಸ್ ಇಸ್ ಈಕ್ವಲ್ ಟು 45 ಡಿಗ್ರಿ. ದೇರ್ಫೋರ್ ಆಪ್ಷನ್ ಎ ಇಸ್ ದ ಆನ್ಸರ್. ಎ ಅನ್ನೋದು ಏನಾಗಿರುತ್ತೆ? ಆನ್ಸರ್ ಆಗಿರುತ್ತೆ. ಸೊ ಈ ಥರ ಮಾಡಿದಾಗ ಆ್ಯಂಗಲ್ ಕೇಳಿದಾರಾ ಅಥವಾ ಟೋಟಲಿ ರೇಷಿಯೋ ಕೇಳಿದಾರಾ ಅನ್ನೋದನ್ನು ನೀವೇನು ಮಾಡ್ಕೊಳ್ಬೇಕು? ನೋಡ್ಕೊಳ್ಬೇಕು. ನೆಕ್ಸ್ಟ್ ಮೂವ್ ಆನ್ ಟು ಎ ಲಾಸ್ಟ್ ಒನ್. 15 ಚಿತ್ರದಿಂದ, ಈ ಚಿತ್ರದಲ್ಲೇ ನಿಮಗೆ ಚಿತ್ರ ಕೊಟ್ಬಿಟ್ಟಿದ್ದಾರೆ. 15 secant ಎ. ಹಾಗಾದ್ರೆ ಚಿತ್ರದಿಂದ ಏನಾಗಿದೆ?
15 ಸೀಕೆಂಟ್ ಎ ಪ್ಲಸ್ 8 ಕಾಟ್ ಎನ ಬೆಲೆ ಕಂಡುಹಿಡಿಬೇಕಂತೆ. ಫ್ರಮ್ ದ ಫಿಗರ್ ದ ವ್ಯಾಲ್ಯೂ ಆಫ್ 15 ಸೀಕೆಂಟ್ ಎ ಪ್ಲಸ್ 8 ಕಾಟ್ ಎ ಈಸ್. ಸೊ ಆವಾಗಲೇ ನಿಮಗೊಂದು ಪ್ರಾಬ್ಲಮ್ನ ನಾನು ತೋರಿಸಿದ್ದೆ, ನಿಮಗೆ ಸೈನಿಂದ ಡಿವೈಡ್ ಮಾಡ್ಕೊತ ಹೋಗಿದ್ದು ಅದೇ ರೀತಿಯಲ್ಲಿ ಇದು. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಇದನ್ನು ನೋಡಿ. ಎರಡು ರೀತಿ ಮಾಡ್ಬೋದು. ಸೀಕೆಂಟನ್ನು ಕಾಸಿಗೆ ಶಿಫ್ಟ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ಕಾಟನ್ನು ಟ್ಯಾನಿಂಗ್ ಮಾಡ್ಕೊಂಡು ಮಾಡ್ಬೋದು. ಹಾಗಾದರೆ ಇಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ. ಎರಡಿದೆ, ಮೂರನೇದು ನಾವು ಫೈಂಡ್ ಔಟ್ ಮಾಡಲೇಬೇಕು ಅಲ್ವಾ. ಸೊ ಫ್ರಮ್ ದ ಪೈಥಾಗರಸ್ ಥಿಯರಮ್ ಇಲ್ಲಿ ನಮಗೆ ವಿಕರ್ಣ ಕೊಟ್ಟಿದ್ದಾರೆ, ಹೈಪೋಟೆನಸ್ ಕೊಟ್ಟಿದ್ದಾರೆ ಅಂದಾಗ ಮೈನಸ್ ಮಾಡಬೇಕಾಗತ್ತೆ ಅನ್ನೋದು ನಿಮಗೊಂದು ಸಣ್ಣ ಕ್ಲೂ ಅಷ್ಟೆ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ 17 ಸ್ಕ್ವೇರ್. 17 ಸ್ಕ್ವೇರ್ ಮೀನ್ಸ್ 289 ಮೈನಸ್ 8 ಸ್ಕ್ವೇರ್ ಮೀನ್ಸ್ 64. ಹಾಗಾದ್ರೆ ಎ ಬಿ ಸ್ಕ್ವೇರ್ ಏನಾಗುತ್ತೆ ನೋಡಿ, ಎರಡೇ ಲೈನಲ್ಲಿ ನಮಗೆ ಈ ರೀತಿ ಬರೀಲಿಕ್ಕೆ ಬರಬೇಕು. ಅಥವಾ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಇನ್ನೂ ಒಂದು ಲೈನ್ ಶಿಫ್ಟ್ ಮಾಡಿಬಿಟ್ರೆ ಈ 9ಅಲ್ಲಿ 4 ಹೋದ್ರೆ ಎಷ್ಟಾಯಿತು 5, ಓಕೆನಾ. 8ಅಲ್ಲಿ 6 ಹೋದರೆ 225. ದಿಸ್ ಎ ಬಿ ಇಸ್ ಈಕ್ವಲ್ ಟು ವಾಟ್ 15 ಅಂತ ಆಯಿತು, ಓಕೆನಾ. 15 ಅಂತ ಆದಮೇಲೆ ಅದನ್ನು ನಮಗೆ ಕೇಳಿಲ್ಲ ಅವರು. ದೇ ಆಸ್ಕ್ ಫಾರ್ ಎ 15 ಸೀಕೆಂಟ್ ಎ ಪ್ಲಸ್ 8 ಕಾಟ್ ಎ, ಓಕೆನಾ. ಹಾಗಾದರೆ 15 ಸೀಕೆಂಟ್ ಎ ಅಂತ ಅಂದರೆ ಏನು ಅಂತ ಗೊತ್ತಿರಬೇಕು, ಓಕೆನಾ. ಕಾಸ್ ಅಂದರೆ ಏನು ನಮಗೆ, ದಟ್ ಈಸ್ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಲ್ವಾ. ಇಲ್ಲಿ ನಾವು ಉಲ್ಟಾ ಮಾಡಿದ್ರೆ ದಟ್ ಇಸ್ ಹೈಪೋಟೆನಸ್ ಬೈ ಅಡ್ಜಸೆಂಟ್. ಅಂದರೆ ಇಲ್ಲೇನಾಯಿತು, ಪಾರ್ಶ್ವ ಬೈ ನಾವೇನು ಬರಿತೀವಿ ವಿಕರ್ಣ ಅಂತ ಬರಿತೀವಲ್ಲ, ಇಲ್ಲಿ ಏನು ಬರೆದ್ರಾಯ್ತು ವಿಕರ್ಣ ಬೈ ಪಾರ್ಶ್ವ ಅಂತ ಬರೆದ್ರಾಯ್ತು ಅಷ್ಟೇ. ಪ್ಲಸ್ 8 ಕಾಟ್ ಅಂತ ಇದೆಯಲ್ಲ, ಕಾಟ್ ಯಾವುದಕ್ಕೆ ರಿಲೇಟೆಡು ಟ್ಯಾನ್ ಬದಲು ನಾನು ಏನಂತ ಬರ್ಕೊಳ್ತೀನಿ ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್. ಅಂದರೆ ಅಭಿಮುಖ ಬೈ ಪಾರ್ಶ್ವ ಅಂತ ಬರಿತೀವಲ್ಲ, ಇದನ್ನು ಅಲ್ಲಿ ರೆಸಿಪ್ರೋಕಲ್ ಮಾಡಿದೆ. ಅಂದರೆ ಪಾರ್ಶ್ವ ಬೈ ಏನಾಯಿತು ಅಡ್ಜಸೆಂಟ್, ಅಂದರೆ ಅಭಿಮುಖ ಅಂದರೆ ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಬರೆದ್ರಾಯ್ತು. ಹಾಗಾದರೆ 15 ಹಾಗೆ ಇರಲಿ. ವಿಕರ್ಣ ಅಂದರೆ ನಮ್ಮ ಪ್ರಕಾರ ಏನಾಗಿದೆ ಇಲ್ಲಿ, ಇದು ನಮ್ಮ ಇಲ್ಲಿ 15 ಬರ್ಕೊಳ್ಳೋಣ ಪ್ರಾಬ್ಲಮ್ನಲ್ಲೇ. ಇದು ನಮ್ಮ ಪಾರ್ಶ್ವ, ಯಾವುದಕ್ಕೆ ಹೇಗೆ ಸಂಬಂಧಪಟ್ಟಂಗೆ ಇದು ನಮ್ಗೆ ಮೇನಾಗಿ ಬೇಕಾಗಿರೋದು, ಓಕೆನಾ. ಇದು ಪಾರ್ಶ್ವ, ಇದು ಏನಾಗುತ್ತೆ ವಿಕರ್ಣ, ಅಭಿಮುಖ ಆಗುತ್ತೆ, ಓಕೆನಾ. ಇದು ಏನಾಗುತ್ತೆ ವಿಕರ್ಣ. ಅಂದರೆ ಇದು ನಮ್ಮ ಪ್ರಕಾರ ದಿಸ್ ಈಸ್ ಅಡ್ಜಸೆಂಟ್, ದಿಸ್ ಈಸ್ ಆಪೋಸಿಟ್, ದಿಸ್ ಈಸ್ ಹೈಪೋಟೆನಸ್. ಸೊ ಹೈಪೋಟೆನಸ್ ಮೀನ್ಸ್ 17 divided by adjacent means 15, okay, plus 8 of ಪಾರ್ಶ್ವ ಅಥವಾ ಇಲ್ಲಿ ಪಾರ್ಶ್ವ ಅಂದಾಗ ನಾನು ಅಡ್ಜಸೆಂಟ್ ಹೇಳಬೇಕಾಗಿತ್ತು, ಅಭಿಮುಖ ಅಂದಾಗ ಏನು ಮಾಡಬೇಕಾಗಿತ್ತು ಆಪೋಸಿಟ್ ಹೇಳಬೇಕಿತ್ತು. ಮಕ್ಕಳೇ ಇದೊಂದು ಚೂರು ತಪ್ಪಾಗಿದೆ, ಬರೀಬೇಕಾದ್ರೆ ಸರಿ ಇದೆ, ಬಟ್ ಇಲ್ಲಿ ಸ್ವಲ್ಪ ನಮ್ಮ ರೇಷಿಯೋ ತಪ್ಪು ಮಾಡಿದ್ದೀನಿ ಅಷ್ಟೇ, ಓಕೆನಾ. ಹಾಗಾದರೆ ಇಲ್ಲಿ ಪಾರ್ಶ್ವ ಅಂದಾಗ ಏನು ಬಂತು 15, ಓಕೆನಾ, ಡಿವೈಡೆಡ್ ಬೈ ಆಪೋಸಿಟ್ ಅಂದಾಗ ಎಷ್ಟಿದೆ ತರ್ಸ ಅಭಿಮುಖ ಅಂದಾಗ ಏನಾಯ್ತು ಇಲ್ಲಿ 8 ಬಂತು, ಸರಿನಾ. ಹಾಗಾದರೆ ಇಲ್ಲಿ 15 8 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಉಳಿಯುತ್ತೆ 17 ಪ್ಲಸ್ 15 ನಿಮಗೇನಾಗುತ್ತೆ ಉಳಿಯುತ್ತೆ. ಆ್ಯಡ್ ಮಾಡೋಣ, ಎಷ್ಟಾಗುತ್ತೆ 2 1 ಕ್ಯಾರಿ 32 ಇದೆಯಾ ನಮಗೆ ಆನ್ಸರ್ನಲ್ಲಿ. ಓಕೆ, ಆನ್ಸರ್ ಬಿ ಇಸ್ ದ ಆನ್ಸರ್, ಆಪ್ಷನ್ ಬಿ, ದಟ್ ಈಸ್ 32. ಇಲ್ಲಿ ಏನು ಮಾಡಬೇಕು, ಫಸ್ಟು ನೀವು ಅವರು ಹೈಪೋಟೆನಸ್ ಅಥವಾ ವಿಕರ್ಣವನ್ನು ಕೊಟ್ಬಿಟ್ಟು ಆಪೋಸಿಟ್ ಅಥವಾ ಅಡ್ಜಸೆಂಟನ್ನು ಕೊಟ್ಟಿದ್ದಾರೆ ರಿಲೇಟೆಡ್ ಟು ಎ ಆ್ಯಂಗಲ್ ಎ. ಸೊ ನೀವೇನು ಮಾಡಬೇಕು, ಪಾರ್ಶ್ವವನ್ನು ಕಂಡುಹಿಡಬೇಕು ಯೂಸಿಂಗ್ ಎ ಪೈಥಾಗರಸ್ ಥಿಯರಮ್. ಕಂಡುಹಿಡಿದ ನಂತರದಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಸೀಕೆಂಟ್ ಅನ್ನೋದು ಕಾಸ್ನಲ್ಲಿ ಬರಿಬೋದು ರೆಸಿಪ್ರೋಕಲ್ ಆಗಿ, ಕಾಟನ್ನು ಟ್ಯಾನ್ ರೆಸಿಪ್ರೋಕಲ್ ಆಗಿ ಬರಿಬೋದು. ಸೊ ಹೈಪೋಟೆನಸ್ ಬೈ ಅಡ್ಜಸೆಂಟ್ ಅಥವಾ ವಿಕರ್ಣ ಬೈ ಪಾರ್ಶ್ವ ಅಂತ ಬರಿಬೋದು. ಇಲ್ಲಿ ಪಾರ್ಶ್ವ ಬೈ ಅಭಿಮುಖ ಅಥವಾ ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಬರೆದ್ಬಿಟ್ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ 15 ಕ್ಯಾನ್ಸಲ್ ಆಗುತ್ತೆ, 8 ಕ್ಯಾನ್ಸಲ್ ಆಗುತ್ತೆ, 17 ಪ್ಲಸ್ 15 ಅಂದರೆ 32. ಆಪ್ಷನ್ ಬಿ ಇಸ್ ದ ಆನ್ಸರ್. ಸೊ ಇದು ನಮ್ಮದು ಭಾಗ 2ಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋ. ಭಾಗ 3 ನೋಡೋದನ್ನು ಮರಿಬೇಡಿ. ಅದರಲ್ಲೂ ಸಹ 10 ಪ್ರಶ್ನೆಗಳನ್ನು ಏನು ಮಾಡಿದ್ದೇನೆ ನಾನು ಸಾಲ್ವ್ ಮಾಡಿದ್ದೇನೆ. ಈ ಸರಿ ಪರೀಕ್ಷೆಗೆ ಇದೇ ರೀತಿ ಪ್ರಶ್ನೆಗಳು ಬರೋದ್ರಿಂದ ಸೊ ನೀವು ಈ ರೀತಿ ಪ್ರಶ್ನೆಗಳಿಗೆ ರೆಡಿ ಆಗಲೇಬೇಕಾಗಿದೆ.